ಹೋಗ್ತಿದ್ರೆ ಹಂಗ ಹಂಗ ಬೀದಿಯಾಗಿರೋ ಹುಡುಗರೆಲ್ಲ ಜಲ್ ಸುರ್ಸ್ಕಂತ ನಿಂತ್ಕೊಂಡ್ಬಿಡ್ತಾರ. ಏನ್ ನನ್ ಮೂಗು, ಏನ್ ನನ್ ಕಣ್ಣು, ಏನ್ ನನ್ ಸೊಂಟ, ಹವಾ ಸ್ವಲ್ಪ ಬರ್ತದಾನೆ. ಏನಂದ್ರೆ ಯಾಕೆ ಇಲ್ಲಿ ಬಂದ್ಯಾ? ಏನ್ ಚಂದ ಕಾಣ್ತೀಯಲ್ಲ. ಹೌದು ಕಣಲೆ, ನಾನು ಬಾರಿ ಚಂದಾಗಿದ್ದೀನಂತ ನಮ್ ಬಾಪ ಹೇಳ್ತಿದ್ದ. ಯಾವ ಗಳಿಗೆನೂ ಸರಿ ಇರಕ್ಕಿಲ್ಲ, ಫಸ್ಟ್ ಮೊದ್ಲು ಲಗ್ನ ಮಾಡ್ಬೇಕು ಅಂತ ಗಂಡ ಹುಡುಕ್ತಿದಾನ. ಎಂತ ಚಾಟ್ ನಿಲ್ಸ್ಕೊಟ್ಟಲೆ, ಏನೇನ ಓಡ್ದಂಗಾಯ್ತಲ್ಲೇ. ಅಯ್ಯೋ ಇದೇನ ಹಿಂಗ್ ಮಾತಾಡಕತ್ತೀಯ? ನಾನಾದ್ರೂ ಏನಂದೆ? ನಿನ್ನ ಲಗ್ನ ಮಾಡ್ಕೊಂಡ ನಿಮ್ಮ ಅಪ್ಪನ ಹತ್ರ ಕೇಳ್ದೇನಲ್ಲಿ ಅಂತೆ ಓಸಿ ನನ್ನ ಕಡೆ ನೋಡಿ, ನಿನ್ ಕಣ್ಣಿಗೆ ನಾನು ಚಂದ ಕಾಣಕ್ಕಿಲ್ಲೇನೆ. ಕಂಕ್ಲಿ ಅರ್ಥ ಆಗ್ಲಿಲ್ಲೇನೆ ನೀನ್ ಕಂಕ್ಲಿ. ನಿನ್ನ ನಾನು ಲಗ್ನ ಮಾಡ್ಕೊಂಡ್ರೆ ಭಾರಿ ಚೆನ್ನಾಗಿ ನೋಡ್ಕೊಂತೀನಿ. ಅದಕ್ಕೆ ಆ ದಾರಿಗೇನೋ ಅಡ್ಡ ಇಲ್ಲ ಬಿಡ. ಅಂದ್ರೆ ಅಂತ ಅರ್ಥ ತಿಳಿಸ್ತಲ್ಲೇ ಮನಸ್ಸಾಗ ಏನಂತ ಹೇಳಿ. ನೋಡಯ್ಯ, ನಮ್ಮ ಮನೆಗೆ ನಾನೊಬ್ಬಳೇ ಇರೋದು. ನಮ್ಮ ಪಾಪ ಹೇಳದೆ ನಮ್ಮ ವಂಶಕ್ಕೆ ನೀನೊಬ್ಬಳೇ ಅಮ್ಮ ವಾರಸ್ದಾಡ್ಲು. ನಮ್ಮ ವಾರಸ್ದಾರ ನಿಮ್ಮ ಹೊಟ್ಟೆಲಿ ಹುಟ್ಟುತ್ತಾನ. ಹಂಗಾಗಿ ನೀನ್ ಹೊಟ್ಟೆಲಿ ಹುಟ್ಟೋ ಮಗುಗೆ ನನ್ನ ಹೆಸರೇ ಇಡ್ಬೇಕಂತ ಹೇಳಲ್ಲ. ನೋಡೆ ನಮ್ಮಪ್ಪ ಸಾಯಕ್ ಮುಂಚೆ ಹಿಂಗ ಹೇಳ ನೋಡ್ಲ, ಮಗನೇ ನೀನಿರೋದು ಒಬ್ಬನೇ ಮಗ, ನಿನ್ನಿಂದಲೇ ವಂಶ ಉದ್ಧಾರ ಅಂತ ಹೇಳಲ್ಲ. ಹುಟ್ಟೋ ಗುರುಜಿಗೆ ನನ್ನ ಹೆಸರೇ ಇಡ್ಬೇಕಂತ ಹೇಳ. ಈಗ ನೋಡು, ಅದೆಲ್ಲ ಆಗಕ್ಕಿಲ್ಲ. ಹುಟ್ಟಿಗೆ ನಮ್ಮ ಹೆಸರೇ ಇಡಬೇಕು. ನೋಡೆ ನನ್ ಸಿಟ್ಟು ಬರ್ಬೇಡ ನೋಡು, ಇಲ್ಲಿ ನಂದೇ ನಡಿಬೇಕು. ನಮ್ಮ ಅಪ್ಪನ ಹೆಸರೇ ನಾನು ಇಡೋದು. ಇಲ್ಲ ಇಲ್ಲ, ಅದೆಲ್ಲ ನಡೆಯಕ್ಕಿಲ್ಲ. ನಮ್ಮ ಬಾಪನ ಹೆಸರೇ ಇಡಬೇಕು. ಬೇಡ ಬಿಡು ಪಂಕ್ಲ, ನಾನು ನಮ್ಮಪ್ಪ ನೋಡಿ ದುಡ್ಗನ್ನೇ ನಾನು ಮದುವೆ ಆಗ್ತೀನಿ. ನಾನು ಹೋಗ್ತೀನಿ, ದಾರಿ ಬಿಡು. ಆಯ್ತು ತಡಿ. ಪಂಕ್ಲಿ ನೀನ್ ಹೆಂಗಂತ ಹೆಂಗೆ ಬಾರ, ನನ್ನ ಮುದ್ದಿನ ರಾಣಿ, ನನ್ನ ಬಂಗಾರದ ಗಡಿ.
Thank you.